ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಸನದ ಶಾಲೆಯೊಂದರಲ್ಲಿ ಮಕ್ಕಳಿಗೆ ಪ್ರಾರ್ಥನೆಯನ್ನ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ, ಅಂದ್ರೆ ಬಕ್ರೀದ್ನ ಪ್ರಾರ್ಥನೆಯನ್ನ ಮಕ್ಕಳ ಕೈಯಿಂದ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳಿಂದ ಕುರಾನ್ ಪಠಣ ಆಯ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಆ ರೀತಿಯಾದಂತಹ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಂದ ಕುರಾನ್ ಪಠಣ ಆಗಿದೆ ಅನ್ನೋ ಒಂದು ಆರೋಪ. ಮುಸ್ಲಿಂ ಧರ್ಮದ ಪ್ರಾರ್ಥನೆಯನ್ನ ಮಕ್ಕಳ ಕೈಯಲ್ಲಿ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಆ ಶಾಲೆಯ ವಿರುದ್ಧ. ಮಕ್ಕಳು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಶಾಲೆಯ ಎದುರು ಪ್ರತಿಭಟನೆ ಕೂಡ ನಡೆಯಿತು. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಹಿಂದೂ ಪರ ಸಂಘಟನೆಗಳವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಶಾಲಾ ಆಡಳಿತ ಮಂಡಳಿ ಮಾತ್ರ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಮಾಡಿಸಿಲ್ಲ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದೆ. ಕೇವಲ ಭಾವೈಕ್ಯತೆ ಮೂಡಿಸುವಂತಹ ಆಚರಣೆ ಅಷ್ಟೇ ಇದು ಅಂತ ಹೇಳಿ ಆಡಳಿತ ಮಂಡಳಿ ಹೇಳಿದೆ. ಮುಸ್ಲಿಂ ಸಮುದಾಯದ 3 ಮಕ್ಕಳು ಮಾತ್ರ ಪ್ರಾರ್ಥನೆ ಮಾಡಿದ್ದಾರೆ, ಮುಖ್ಯ ಯಾವುದೇ ಮಕ್ಕಳು ಕೂಡ ಮಾಡಿಲ್ಲ ಅನ್ನೋದು ಶಾಲಾ ಆಡಳಿತ ಮಂಡಳಿಯ ವಾದ. As you know, we are gathered here to celebrate Bakrid. Bakrid is also called as Festival of Sacrifice to the will of God. Ismail laid prostrate with his folded legs to the ground, when his father laid a sharp knife upon his head. At this moment, Allah called out, "O Ibrahim, you have done my bidding." Worthiness, trustfulness of ಹಿಂದೂ ವಿರೋಧಿ ಸ್ಕೂಲಿಗೆ, ಹಿಂದೂ ವಿರೋಧಿ ಆಡಳಿತ ಮಂಡಳಿಗೆ ಕನ್ನಡ ಬೇಡ ಅಂತ ಹೇಳಿದೀವಾ ಸರ್? ಅದು ಒಂದು ದಿನ 365 ದಿವಸದಲ್ಲಿ ಒಂದು ದಿನ ಅಷ್ಟೇ ಆಪ್ಷನ್ ಅವರಿಗೆ. ಆಯ್ತು ಸರ್, ಇಷ್ಟ ಆಯ್ತು. ಸಂಸ್ಕೃತದಲ್ಲೂ ಹೇಳಿಸ್ತೀವಿ. ಜುಲೈ 1ರಿಂದಲೇ ಚರ್ಚೆಗೋಸ್ಕರ ಎಲ್ಲರಿಗೂ ಆ ಭಾವೈಕ್ಯತೆ ಒಂದು ಬರಲಿ ಅಂತ ಹೇಳ್ಕೊಂಡು ಮಾಡಿದೀವಿ. ಎಷ್ಟು ಅಂದ್ರೆ ಸ್ಕೂಲಲ್ಲಿ ಬೇರೆ ಯಾವ ಭಾವನೆಯನ್ನು ಮಾಡಿಲ್ಲ. ಇದು ಮಾಡಿದ್ದು ಏನು ತಪ್ಪಾಗಿದ್ರೆ ಮುಂದಕ್ಕೆ ಆಗದಂಗೆ ನಾವು ನೋಡ್ಕೊಳ್ತೇವೆ. ನಾವು ಎಲ್ಲಾ ಹಬ್ಬಗಳಲ್ಲೂ ಮಾಡ್ತಾ ಇದ್ದೇವೆ. ಒಂದು ಕ್ಲಾರಿಫಿಕೇಶನ್ ನಿಜವಾಗಿ ಕೇಳಿ ಯಾವ ಮಕ್ಕಳ ಕೈಯಲ್ಲಿನೂ ಪ್ರೇಯರ್ ನಾನು ಮಾಡಿಸ್ಲಿಲ್ಲ. ಬರೇ ಮುಸ್ಲಿಮು 3 ಜನ ಮಕ್ಕಳು ಅಷ್ಟೇ ಪ್ರೇಯರ್ ಮಾಡಿರೋದು. ಮಕ್ಕಳು ಇಲ್ಲೇ ಇದ್ದಾರೆ, ಮಕ್ಕಳನ್ನ ಕರೆಸಿ ಅದು ಉರ್ದಲ್ಲಿ ಪ್ರೇಯರ್ ಹೇಳಿದ್ದಾರೆ. ಉರ್ದು ನಾವು ಯಾವ ಮಕ್ಕಳಿಗೂ ಕಳಿಸ್ಲಿಲ್ಲ, ಯಾವ ಮಕ್ಕಳಿಗೂ ಬರೋದಿಲ್ಲ, ಯಾವ ಮಕ್ಕಳಿಂದನೂ ನಾನು ಪ್ರೇಯರ್ ಹೇಳಿಸ್ಲಿಲ್ಲ. ಅವರು ಆಸ್ ಎ ಪಾರ್ಟ್ ಆಫ್ ದ ಥಿಂಗ್ಸ್, ಮಕ್ಕಳು ಬಂದು ಕೂತ್ಕೊಂಡಾಗ ಸುಮ್ಮನೆ ಮಾತಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳ್ಕೊಂಡು ಕಣ್ಣು ಮುಚ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ಇದನ್ನ ಯಾವ ಮಕ್ಕಳ ಕೈಯಿಂದಾನು ನಾನು ಪ್ರೇಯರ್ ಹೇಳಿಸ್ಲಿ. ಇದೀಗ ಒಬ್ರು ಪೇರೆಂಟ್ಸ್ ಮಂಜುನಾಥ್ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಮ್ಮ ಮಗು ಕೂಡ ಅದೇ ಶಾಲೆಯಲ್ಲಿ ಓದ್ತಿದೆ? ಹೌದು ಮೇಡಮ್, ಖಂಡಿತ. ಓಕೆ, ಏನ್ ಸರ್ ಇದು ಮಕ್ಳ ಕೈಯಲ್ಲಿ ಪ್ರಾರ್ಥನೆ ಮಾಡಿಸಿದ್ರಂತ, ಏನಾಗಿದೆ ಅಲ್ಲಿ? ಮೇಡಮ್, ಈಗ ಅವರು ಏನಾಗಿದೆ, ಆ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಮಾಡ್ತಾರೆ. ಓಕೆ, ಈಗ ಯಾವ ರೀತಿ ಅಂದ್ರೆ ಈಗ ಪರಿಸರ ಬಂದಾಗ ಪರಿಸರ ದಿನಾಚರಣೆ ಮಾಡ್ತಾರೆ, ಮದರ್ಸ್ ಡೇ ಬಂದಾಗ ಮದರ್ಸ್ ಡೇ ಮಾಡ್ತಾರೆ. ಓಕೆ, ಈಗ ಅದು ತರ ಇದನ್ನು ಮಾಡಿದ್ದಾರೆ. ಈಗ ನಾವ್ ಅದನ್ನ ಮಕ್ಕಳಲ್ಲಿ ಭೇದ ಭಾವ ತರಬಾರ್ದು ಅಂತ ಅನ್ಸುತ್ತೆ ತಪ್ಪ ನನಗೆ. ಯಾಕೆಂದ್ರೆ ನಾವು ಅದನ್ನೇ ದೊಡ್ಡದ್ ಮಾಡ್ಕೊಂಡು ಹೋದಾಗ ಮುಂದೆ ಇದನ್ನೇ ದೊಡ್ಡದ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ಈಗ ಸೌಹಾರ್ದತೆಯಲ್ಲಿ ಬರುತ್ತೆ ಮೇಡಮ್. ಭಾವೈಕ್ಯತೆ ಸೌಹಾರ್ದತೆ ಅಂತ ಬರೀ ಬಾಯಿ ಮಾತು ಹೇಳ್ತೀವಿ, ಇಲ್ಲ ಆ ರೀತಿಯಾಗಿ ಆದಾಗ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತೀರಿ. ಹೌದೌದು ಕಣ್. ಈಗ ಏನಾಗಿದೆ ಎಲ್ಲದೂ ಮಾಡ್ತಾರೆ, ಆ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಮಾಡ್ತಾರೆ ಸಾಮಾನ್ಯ. ಓಕೆ, ಅದೇ ತರ ಇದನ್ನು ಮಾಡಿದಾರೇನೋ, ಮಾಡೋದ ರೀತಿ ಎಚ್ಚರಿಕೆ ಕೊಡಬಹುದಲ್ಲ ಅಂತ. ತಾವ್ ಹೇಳೋದು ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಹಬ್ಬಗಳಿದೆಯೋ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಈಗ ಸ್ಕೂಲ್ ನಲ್ಲಿ ಆಚರಣೆ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಹೌದೌದು ಖಂಡಿತ. ಈಗ ನಮ್ಮದು ಮಾಡಿದಾರಲ್ಲ, ಈಗ ಇಲ್ಲ ಅದೊಂದನೇ ಮಾಡಿದ್ರೆ ಬೇಕಾದ್ರೆ ವಿರೋಧ ಮಾಡಬಹುದಾಗಿತ್ತು. ಎಲ್ಲಾನು ಮಾಡ್ತಾ ಇದಾರಲ್ಲ ಪಾಪ. ಸೊ ಎಲ್ಲಾನು ಮಾಡ್ತಾರೆ, ಇದನ್ನು ಮಾಡ್ಲಿ, ಅದ್ರಲ್ಲಿ ನಮ್ದೇನ್ ಪ್ರಾಬ್ಲಮ್ ಇಲ್ಲ, ನಮ್ದೇನ್ ಅಭ್ಯಂತರ ಇಲ್ಲ. ಸೊ ಶಾಲೆಗೆ ಎಲ್ಲ ಮಕ್ಕಳು ಭಾವೈಕ್ಯತೆಯಿಂದ ಇರಬೇಕು, ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ಲಿ ಅಂತ ತಮ್ಮ ಮಾಡೋದು ಒಳ್ಳೇದು ಮೇಡಮ್. ಈಗ ಏನಾಗಿದೆ ಅದು ಮಾಡಿದಾರೆ ಅಂತ ದೊಡ್ಡದು ಅದನ್ನೇ ಇಶ್ಯೂ ಮಾಡೋದೇನು ಇಲ್ಲ. ಈಗ ಎಲ್ಲಾನು ಕಾಮನ್ ಆಗಿ ಅದೇ ತರ ಮಾಡ್ಬಿಟ್ಟಿದ್ದಾರೆ, ಇದನ್ನು ಮಾಡ್ಬಿಟ್ಟವ್ರಲ್ಲ ಅಂತ. ಹಿಂದೂ ಪರ ಸಂಘಟನೆಗಳವ್ರು ಏನು ಅಂತ ಹೇಳಿದ್ರೆ ಇನ್ಮೇಲೆ ಮಾಡ್ಲೇಬಾರ್ದು ಅನ್ನೋದು ಒಂದು ಆರೋಪ ಅವ್ರದ್ದಿದೆ. ಬಟ್ ಏನು ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಹೇಳ್ತೀವಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕೂಡ ನಾವು ಹೇಳ್ತೀವಿ ನಾಡಗೀತಿಯಲ್ಲಿ ಹೇಳುವಂತಹ ಸಂದರ್ಭದಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಆದಾಗ ಆ ರೀತಿಯಾಗಿ ಅದನ್ನೇ ದೊಡ್ಡದಾಗಿ ಹೈಲೈಟ್ ಮಾಡೋದು ಬೇಡ, ಎಲ್ಲರೂ ಕೂಡ ಸಾಮರಸ್ಯದಿಂದ ಶಾಲೆಯಲ್ಲಿ ಮಕ್ಕಳು ಕಲೀಲಿ ಇರೋದು ತಮ್ಮ ಮಾತು. ಹಾಗಾದ್ರೆ
ಈ ಖಂಡಿತ ಅದೇನಾಗುತ್ತೆ ಮೇಡಮ್, ಎಲ್ಲಾನು ಸೌಹಾರ್ದತೆಯಿಂದ ಮಾಡಿದಾಗ ಇದು ಅದಾದಾಗ ಯಾವ್ದು ಆ ತರ ಓಕೆ ಮಂಜುನಾಥ್ ಅವರೇ, ದೂರವಾಣಿ ಸಂಪರ್ಕದಲ್ಲಿ ಇರಿ, ನಾನು ಮತ್ತೆ ಮಾತನಾಡ್ತೀನಿ. ಇದೀಗ ಇದೇ ಜ್ಞಾನಸಾಗರ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಸುಜಾ ಫಿಲಿಪ್ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ ಮೇಡಮ್? ಈಗ ಮಂಜುನಾಥ್ ಅವರು ಒಬ್ರು ಪೋಷಕರು ಹೇಳ್ತಾ ಇದ್ರು, ಎಲ್ಲಾ ಹಬ್ಬಗಳನ್ನು ಧಾರ್ಮಿಕವಾಗಿ ಸಾಮರಸ್ಯವಾಗಿ ಮಕ್ಕಳು ಇರ್ಲಿ, ಸೊ ಎಲ್ಲಾ ಹಬ್ಬಗಳನ್ನು ಆಚರಣೆ ಮಾಡೋ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ, ನಮ್ದೇನ್ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಾಯ್ತು ಮೇಡಮ್? ಯಾವಾಗ ಹಿಂದೂಪರ ಸಂಘಟನೆಗಳು ಬಂದು ನಿಮ್ ಜೊತೆ ಮಾತುಕತೆ ನಡೆಸಿದ್ರು? ಏನಾಯ್ತು ಎಕ್ಸಾಕ್ಟ್ ಆಗಿ? ಮೇಡಮ್, ಇದು ನಿನ್ನೆ ನಡೆದಿರೋದು. ಓಕೆ. ಆಕ್ಚುಲಿ ಬಕ್ರೀದು ಹಬ್ಬದ್ದು ಆಚರಣೆ ಮಾಡ್ಲಿಲ್ಲ ನಾವು. ಅದರದ್ದು ಬಗ್ಗೆ ಅವೇರ್ನೆಸ್ ಅಂದ್ರೆ ಬಕ್ರೀದ್ ಹಬ್ಬ ಅಂದ್ರೆ ಏನು, ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದರ ಬಗ್ಗೆ ಬರೀ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಮಕ್ಕಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಕೊಟ್ಟಿದೀವಿ ಸ್ಕೂಲಲ್ಲಿ. ನಾವು ಎಲ್ಲಾ ಹಬ್ಬಗಳನ್ನು ಪ್ರತಿದಿನ ಏನೇನು ವಿಶೇಷತೆ ಇರುತ್ತೋ ಕ್ಯಾಲೆಂಡರ್ಲಿ ಅವು ಎಲ್ಲದರ ಬಗ್ಗೆನು ಮಕ್ಕಳಿಗೆ ಪ್ರತಿ 13 ವರ್ಷದಿಂದನೂ ಮಾಹಿತಿಗಳನ್ನ ಕೊಟ್ಕೊಂಡು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿಕೊಂಡು ಬರ್ತಾ ಇರುವ ಸ್ಕೂಲು ಮೇಡಮ್ ನಮ್ದು. ಇಲ್ಲಿ ನಮ್ಗೆ ಯಾವ ಧರ್ಮನೂ ಇಲ್ಲ, ಯಾವುದೂ ಇಲ್ಲ, ಸೆಕ್ಯುಲರ್ ಬೇಸಿಸ್ ಅಲ್ಲಿ ಸ್ಕೂಲ್ ನಡೀತಾ ಇದೆ. ನಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ, ಎಲ್ಲವನ್ನ ಹೇಳಿಕೊಡ್ತೀರಿ ಅಂತ ಹೇಳ್ಕೊಂಡು. ಇಲ್ಲಿ ಯಾವುದೇ ಜಾತಿಯನ್ನ ಹೈಲೈಟ್ ಮಾಡೋದಕ್ಕೂ ಏನಕ್ಕೂ ಮಾಡಿಲ್ಲ, ಯಾರಿಂದಾನು ಏನನ್ನು ಹೇಳಿಸ್ಲಿಲ್ಲ. ಬರೀ ಏನು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇದ್ದ ಒಂದು 6 ಮಕ್ಕಳು ಸೇರ್ಕೊಂಡು ಒಂದು ಸ್ಕಿಟ್ ಮಾಡ್ತಾರೆ ಅನ್ನೋದರ ಬಗ್ಗೆ ಒಂದು ಸ್ಕಿಟ್ ನ ತಯಾರು ಮಾಡಿ ಮಕ್ಕಳ ಮುಂದೆ ಹೇಳಿಸಿದ್ದು ಅಷ್ಟೇನೆ. ಅದರಲ್ಲಿ ಮತ್ತೆ ನಾನು ಮಾತಾಡಿದ್ದೀನಿ. ನಾನು ಹೇಳಿದಷ್ಟೇ, ನೀವು ಯಾವ ಧರ್ಮವನ್ನ ಆಚರಣೆ ಮಾಡಿದ್ರು ಎಲ್ಲರ ದೇವರನ್ನ ನೀವು ನೆನ್ಸ್ಕೊಳ್ಳಿ. ಭೂಮಿ ಮೇಲೆ ಕಾಣಲ್ಪಡುವ ದೇವರು ನಮ್ ಪೇರೆಂಟ್ಸ್, ಅವ್ರಿಗೆ ರೆಸ್ಪೆಕ್ಟ್ ಮಾಡಿ, ಗುರು ಹಿರಿಯರನ್ನ ಗೌರವಿಸಿ, ಎಲ್ಲರೂ ಕೂಡ ಇದನ್ನೇ ಹೇಳೋದು. ಇಷ್ಟೇ ಮೇಡಮ್ ನಮ್ ಸ್ಕೂಲಲ್ಲಿ ನಡೆದಿರೋದು. ಯಾವ ಮಕ್ಕಳನ್ನು ಏನು ಹೇಳಿಸ್ಲಿಲ್ಲ, ಯಾವ ಮಕ್ಕಳು ಏನು ಹೇಳಲು ಇಲ್ಲ ಮೇಡಮ್. ನಿಜ 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 ನಿಜ. ಸಂಘಟನೆಗಳು ಏನ್ ಮಾತುಕತೆ ನಡೀತು ಮೇಡಮ್ ನಿಮ್ಮ ಸ್ಕೂಲಿಗೆ ಬಂದಂತ ಸಂದರ್ಭದಲ್ಲಿ? ಅವರು ಬಂದ್ಬಿಟ್ಟು ಹೇಳಿದ್ದು ಏನೋ ಕುರಾನ್ ಓದಿಸಿದ್ರು, ನಮಾಜ್ ಮಾಡಿಸಿದ್ರು ಅಂತ. ಯಾವ್ದಾದ್ರು ಒಂದು ಮಗುನ ಕೇಳಿ ನಮಾಜ್ ಮಾಡಿಸಿದ್ರ, ಕುರಾನ್ ಓದಿಸಿದ್ರ, ಕುರಾನ್ ಹೇಳಿಸಿದ್ರ? ಯಾವುದನ್ನೂ ಮಾಡ್ಲಿಲ್ಲ ಮೇಡಮ್, ಒಂದನ್ನೂ ಮಾಡ್ಲಿಲ್ಲ. ಮಂಜುನಾಥ್ ಅವರೇ, ನೀವೇನಾದ್ರೂ ಪ್ರಿನ್ಸಿಪಲ್ ಜೊತೆ ಮಾತನಾಡ್ತೀರಾ ನೀವೇನಾದ್ರೂ? ಮೇಡಮ್, ಆ ಶಾಲೆಯಲ್ಲಿ ನನ್ನ ಮಗಳು ಈಗ 12 ವರ್ಷ ಆಯ್ತು ಓದಿ. ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲಾ ಪ್ರತಿಯೊಂದು ಕ್ಯಾಲೆಂಡರ್ ಅವ್ರು ಹೇಳಿದಾರ, ನಿಜ ಅದು. ಈಗ ಅದನ್ನ ನಾವು ದೊಡ್ಡ ವಿಷ ಬೀಜ ಬಿತ್ತಂಗ್ ಆಗುತ್ತೆ ಇದೆಲ್ಲ ಹೇಳಕ್ ಹೋದ್ರೆ. ಸಂಘಟನೆಗಳಿಗೆ ಸ್ವಲ್ಪ ಈ ಮಾಡ್ಲಿ ಇಲ್ಲ ಅಂತ ಹೇಳಲ್ಲ, ನೋಡಿ ತಿಳಿದು ಮಾಡ್ಬೇಕು ಶಾಲೆಗಳಿಗೆ. ಅವ್ರೆಲ್ಲಾನು ಮಾಡ್ತಾರೆ ಪ್ರತಿಯೊಂದು. ಈಗ ಮಹಾರಾಷ್ಟ್ರ ಆಗ್ಬೋದು, ಎಲ್ಲಾನು ಪ್ರತಿಯೊಂದು ಕ್ಯಾಲೆಂಡರ್ ಇದೆಯಲ್ಲ ಅವ್ರು ಹೇಳಿ ಸತ್ಯ ಅದು. ಈಗ ಎಲ್ಲಾನು ಅದೇ ತರ ತೋರ್ಸೋದಕ್ಕೆ ಈಗ ತೋರ್ಸಿದ್ರೆ ಏನ್ ಈಗ ಒಳ್ಳೇದೇ ಅಲ್ವಾ? ಮಕ್ಳಿಗೆ ಅದು ಹಬ್ಬ ಯಾವ್ದು ಅದು ತಿಳುವಳಿಕೆ ಕೊಟ್ಟಾಗ ಆಗುತ್ತಲ್ವಾ? ನನ್ನ ಅನಿಸಿಕೆ ಅದು ಮೇಡಮ್. ಎಲ್ಲಾನು ವಿಷ ಬಿಚ್ಚೋದು, ಈ ಮಕ್ಕಳಲ್ಲಿ ವಿಷ ಬೀಜ ಬಿತ್ತೋದು ಈ ತರ ಮಾಡಿದ್ರೆ ಅದು ನೆಕ್ಸ್ಟ್ ತೊಂದರೆ ಆಗುತ್ತೆ ಅಂತ ನನಗೆ. ತಾವು ಹೇಳೋದು ಯಾವುದೇ ಮಕ್ಕಳಲ್ಲಿ ಈಗ್ಲಿಂದ ಅದನ್ನ ಮೆಂಟಲಿ ತುಂಬಾರ್ದು. ನಮ್ಗೆ ಈ ಧರ್ಮದವರು ಆ ಧರ್ಮದವರು ಅವ್ರು ಮಾತ್ರ ಆಚರಣೆ ಮಾಡ್ಬೇಕು, ಆ ತರದ್ ಯಾವ್ದು ಕೂಡ ಅವ್ರ ಮನಸ್ಸುಗಳಲ್ಲಿ ವೈಮನಸ್ಸು ಬರಬಾರ್ದು. ಎಲ್ರು ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಮ ಸಮ್ಮತಿ ಕೂಡ ಇದೆ ಅಂತ ಹೇಳ್ತೀರಿ ಮಂಜುನಾಥ್ ಅವರೇ? ಎಲ್ಲಾನು ಮಾಡಿದಾರಲ್ಲ, ಈಗ ಏನು ವಿಷಯ ಮಾಡಿದ್ರೆ ನಾವು ಕೇಳ್ಬೋದಾಗಿತ್ತು ಮೇಡಮ್. ಪ್ರತಿಯೊಂದು ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದಾರೆ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಮಕ್ಕಳಲ್ಲಿ ಈಗಲೇ ತುಂಬಿದ್ರೆ ಅದನ್ನ ಮುಂದಕ್ಕೆ ದೊಡ್ಡ ಪರಿಣಾಮ ಆಗುತ್ತೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸುಜಾ ಫಿಲಿಪ್ ಮೇಡಮ್ ಹಾಗೆ ಮಂಜುನಾಥ್ ಅವರ ಇಬ್ಬರಿಗೂ ಕೂಡ ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.